ಕಾರ್ಯಕ್ರಮ ಯಡಿಯೂರಪ್ಪನಿಗೋಸ್ಕರ ಅಲ್ಲ, ವಿಜಯೇಂದ್ರಗೋಸ್ಕರ ಅಲ್ಲ, ರಾಘವೇಂದ್ರಗೋಸ್ಕರ ಅಲ್ಲ. ಈ ಕಾರ್ಯಕ್ರಮ ಈ ನಾಡಿನ 6.5 ಕೋಟಿ ಜನರ ರೈತರ ಧ್ವನಿಯಾಗಿ, ಎಲ್ಲ ವರ್ಗದ ಧ್ವನಿಯಾಗಿ ಕೆಲಸವನ್ನ ಮಾಡಿದಂತ ಪ್ರತಿಪಕ್ಷ ನಾಯಕರಾಗಿದ್ದಾಗ ಯಡಿಯೂರಪ್ಪನಿಗೆ ಭಾರತ್ ಮಾತಾ ಕಿ ಜೈ ಅನ್ನೋದು ಗೊತ್ತು. ಅದು ಆಡಳಿತ ಪಕ್ಷ, ಅಂದಿನ ಆಡಳಿತ ಪಕ್ಷ ಧಿಕ್ಕಾರ ಕೂಗಿದ್ದು ಅಷ್ಟೇ ಗೊತ್ತು. ಯಾವತ್ತೂ ನಾನು ಬಹಳ ಹತ್ತಿರ ಯಡಿಯೂರಪ್ಪ ನೋಡಿದ್ದೀನಿ. ಈ ಯಡಿಯೂರಪ್ಪನ ಸ್ವಾರ್ಥಕ್ಕೋಸ್ಕರ ಮುಖ್ಯಮಂತ್ರಿ ಆಗ್ಬೇಕಂತಲ್ಲ, ಈ ರಾಜ್ಯದಲ್ಲಿ ಎಲ್ಲ ವರ್ಗದವರ ಧ್ವನಿಯಾಗಿ, ರೈತರ ಧ್ವನಿಯಾಗಿ, ವಿರೋಧ ಪಕ್ಷದಲ್ಲಿದ್ದಾಗ ಪ್ರತಿಪಕ್ಷ ನಾಯಕರಾಗಿ ರಾಜ್ಯದ ಉದ್ದಗಲಕ್ಕೆ ಪಾದಯಾತ್ರೆಗಳು, ಜೈಲು ಸೆರೆಮನೆ ವಾಸ, ಇತಿಹಾಸ ಹೇಳುವಲ್ಲೇ ಒಂದು ತಿಂಗಳು ಸಾಲದ ಇತಿಹಾಸವನ್ನು ಹೇಳೋದಕ್ಕೆ. ಅವ್ರ ಜೊತೆಗೆ ನಾನು ಶಿವಮೊಗ್ಗದಲ್ಲೇ ಸನ್ಮಾನ್ಯ ಲಾಲ್ ಕೃಷ್ಣ ಅದ್ವಾನಿಯವರು ಪಾದಯಾತ್ರೆ ಉದ್ಘಾಟನೆ ಮಾಡಿದ್ರು. ಆ ಪಾದಯಾತ್ರೆ ಮೈಸೂರು ಮುಖಾಂತರ ಬೆಂಗಳೂರು ತೆರಳಿದ್ರು. ಆ ಪಾದಯಾತ್ರೆ ಪಾಲ್ಗೊಂಡಿದ್ವಿ. ಅವತ್ತು ಇವತ್ತಿನ ಐಷಾರಾಮಿ ಕಾರುಗಳಿರಲಿಲ್ಲ, ಟ್ರಕ್ಗಳಲ್ಲಿ ರೇಷನ್ ಜನ ಅಡಿಗೆ ಸಾಮಾನು ಕೊಡಿಸ್ತಾರೆ, ಅಲ್ಲಿ ಊಟ ಮಾಡ್ತಾರೆ ಯಡಿಯೂರಪ್ಪರು. ಕಟ್ಟೆ ಮೇಲೆ ಬೆಳೆದಿದ್ರು, ನಾವು ಅವ್ರ ಜೊತೆಗಿದ್ವಿ. ಅಂತ ಮಹಾನ್ ನಾಯಕರ ಉತ್ಸವ ಮಾಡ್ಬೇಕಂತ ಹೇಳಿ ಈ ನಾಡಿನ 6.5 ಕೋಟಿ ಜನ ಬಯಸ್ತಿದ್ದಾರೆ ಇವತ್ತು. ಆಮೇಲೆ ವಿಜಯೇಂದ್ರ ಮುಖ್ಯಮಂತ್ರಿ ಮಾಡಬೇಕು, ರಾಘವೇಂದ್ರ ಕೇಂದ್ರ ಮಂತ್ರಿ ಮಾಡಬೇಕಂತ ಮಾಡ್ತಾ ಇಲ್ಲ. ಇದು ರಾಘವೇಂದ್ರ ವಿಜಯೇಂದ್ರ ಬೇಕಾಗಿಲ್ಲ. ಈ ರಾಜ್ಯದ ರೈತರ ಪರವಾಗಿ ಬಜೆಟ್, ಕೃಷಿ ಬಜೆಟ್ ಅನ್ನು ಮಂಡಿಸಿದ ಯಡಿಯೂರಪ್ಪನವರಿಗೆ ನಾವು ನೀವು ಸೇರಿ ಅಭಿಮಾನೋತ್ಸವವನ್ನು ಮಾಡ್ತಾ ಇದ್ದೀವಿ, ಅಭಿಮಾನೋತ್ಸವವನ್ನು ಮಾಡ್ತಾ ಇದ್ದೀವಿ. ಕೆಲವರು ಟೀಕೆ ಮಾಡ್ತಾರೆ, ಆ ಟೀಕೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಯಡಿಯೂರಪ್ಪ ಗುಡಿಗಿದ ವಿಧಾನಸೌಧ ನಡೆಯುವುದು ಅಂತ ಹೇಳಿದ್ರು. ಯಡಿಯೂರಪ್ಪ ನನ್ನ ಚಾಮರಾಜಲ್ಲಿ ನೋಡಿದ್ರಿ, ಅವ್ರು ಓಡಾಡ್ತಾರೆ, ನನ್ನ ಎತ್ತು ನಡೆಯುತ್ತೆ. ಆ ಮಣ್ಣನ್ನ ನಮ್ಮ ನಡೆಗೆ ಸವರಿ ನಮ್ಮ ಜೀವ ಪಾವನ ಅಂತ ಹೇಳಿ ಸ್ಪರ್ಶ ಮಾಡ್ಕೊಂತದ್ರು. ಯಾಕಂದ್ರೆ ಯಡಿಯೂರಪ್ಪ ವಿರೋಧ ಪಕ್ಷ ನಾಯಕರು ಹೋರಾಟ ಮಾಡಿದ್ರು. ಯಡಿಯೂರಪ್ಪನವರು 7 ಬಾರಿ ಶಾಸಕರಾಗಿ, 1 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ, ರಾಜ್ಯ ಲೋಕಸಭಾ ಸದಸ್ಯರಾಗಿ, ಪುರಸಭಾ ಅಧ್ಯಕ್ಷರಾಗಿ, ಶಿವಮೊಗ್ಗ ಜಿಲ್ಲಾಧ್ಯಕ್ಷ ಬಂದು ಶಿವಮೊಗ್ಗ ಜಿಲ್ಲಾಧ್ಯಕ್ಷರು, ರಾಜ್ಯ ಬಿಜೆಪಿ ಅಧ್ಯಕ್ಷರು 4 ಬಾರಿ, ಉಪಮುಖ್ಯಮಂತ್ರಿಗಳಾಗಿ 4 ಬಾರಿ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಎಲ್ಲ ವರ್ಗದ ಪರವಾಗಿ ಸಾಮಾಜಿಕ ನ್ಯಾಯ ಕೊಟ್ಟಂತ ಸಾಮಾಜಿಕ ಅಂದು ಬಸವಣ್ಣ ಅಂತ ಹೇಳ್ತೀವಿ, ಅಂಬೇಡ್ಕರ್ ಹೇಳ್ತೀವಿ. ಆದ್ರೆ 21ನೇ ಶತಮಾನದಲ್ಲಿ ಯಡಿಯೂರಪ್ಪನವರು ಏನು 12ನೇ ಶತಮಾನ ಬಸವಣ್ಣ ಹೇಳ್ತೀವಿ ಮತ್ತು ಅಂಬೇಡ್ಕರ್ ಹೇಳ್ತೀವಿ. ಅದೇ ರೀತಿ ಯಡಿಯೂರಪ್ಪನವರು ಪರಿಶಿಷ್ಟ ಜಾತಿ, ಪಂಗಡ, ಹಿಂದೂ ವರ್ಗ ಎಲ್ಲ ವರ್ಗಗಳಿಗೆ ಮಠಗಳಿಗೆ ಅನುದಾನವನ್ನ ಕೆಲವರು ಅವತ್ತು ಟೀಕೆ ಮಾಡಿದ್ರು. ಬೆಳಗಾವಿ ಅಧಿವೇಶನದಲ್ಲಿ ಯಡಿಯೂರಪ್ಪನವರು ಒಂದೇ ಮಾತು ಹೇಳಿದ್ರು, ಇನ್ನೂ ಕೊಡ್ತೀವಿ ಮಠಗಳಿಗೆ, ನಮ್ಮ ಖಜಾನೆ ಬರ್ತಿದೆ. ಇದೇ ಖರ್ಗೆ ಅವರು, ಧರ್ಮ್ ಸಿಂಗ್ ಅವರು, ಬಹಳಷ್ಟು ಜನ ಅವತ್ತು ಕಾಂಗ್ರೆಸ್ ಟೀಕೆ ಮಾಡಿದ್ರು. ಆದ್ರೆ ಯಡಿಯೂರಪ್ಪನವರೆಲ್ಲ ಈ ಕೊಡ್ತಕ್ಕಂಥ ಅನುದಾನ ಎಲ್ಲ ವರ್ಗಗಳಿಗೆ, ಆ ವರ್ಗಗಳ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮೂಲಭೂತ ಸೌಲಭ್ಯಗಳನ್ನು ಕೊಡೋದಕ್ಕೆ ನಮ್ಮ ಖಜಾನೆಯಲ್ಲಿ ಹಣ ಬರ್ತಿದೆ ಅಂತ ಹೇಳಿ ಬೆಳಗಾವಿ ಅಧಿವೇಶನದಲ್ಲಿ ಅಂತ ಮಹಾನ್ ನಾಯಕರ ಅಭಿಮಾನೋತ್ಸವವನ್ನು ಇವತ್ತು ನಾವು ನೀವು ಸೇರಿ ಚಿತ್ರದಲ್ಲಿ ಮಾಡ್ತಾ ಇದ್ದೀವಿ. ಮಲ್ಲಿಕಾರ್ಜುನನಿಗೆ ರವೀಂದ್ರನಾಥ್ ಅವರು, ಬಹಳ ಜನ ಮುಖಂಡರು, ರಿಷಿ ಪಾಟೀಲ್, ನಾವೆಲ್ಲ ಈ ರಾಜ್ಯದಲ್ಲಿ ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು, ಶ್ರೀರೇಶ್ವರಗಳು, ರವೀಂದ್ರನಾಥ್ ಒಳಗೊಂಡಿದ್ದೆ, ಲೌಕಿಕರೇ, ನಾಗರಾಜು, ಮಲ್ಲಿಕಾರ್ಜುನ್, ಚಂದ್ರಶೇಖರ್, ಅಜಯ್ ಕುಮಾರ್, ಭಾರತದಲ್ಲಿ ನಾವು ಸೇರಿ ದಾವಣಗೆರೆ ದೊಡ್ಡ ಉತ್ಸವವನ್ನು ಮಾಡಬೇಕಂತ ಹೇಳಿದ್ವಿ, ಉತ್ಸವವನ್ನು ಮಾಡ್ಬೇಕಂತ ಹೇಳಿ. ಆದ್ರೆ ಅವಕಾಶ ನಮಗೆ ಸಿಗಲಿಲ್ಲ. ಪಕ್ಕದ ಚಿತ್ರದುರ್ಗ ಜಿಲ್ಲೆ ಸಿಕ್ಕಿದೆ. ಚಿತ್ರದುರ್ಗ ಜಿಲ್ಲೆ ಬೇರೆಲ್ಲ, ದಾವಣಗೆರೆ ಜಿಲ್ಲೆ ಬೇರೆಲ್ಲ, ಅವಳಿ ಜಿಲ್ಲೆಗಳು. ಆ ಜಿಲ್ಲೆಯಲ್ಲಿ ನಾವು ಕೇವಲ ಭಾಷಣ ಮಾಡಿದ್ರೆ ಜನ ಬರಲ್ಲ, ಭಾಷಣ ಮಾಡಿದ್ರೆ ಜನ ಬರಲ್ಲ. ನಮ್ಮ ಕ್ಷೇತ್ರದಿಂದ ಅಭಿವೃದ್ಧಿಯನ್ನು ಯಡಿಯೂರಪ್ಪರು ಎಲ್ಲರೂ ಅವ್ರ ಬಗ್ಗೆ ಮಾತಾಡಿದ್ರೆ, ಕೆರೆ ತುಂಬಿಸಲು ಯೋಜನೆ, ನೀರಾವರಿ, ಶಾಲಾ ಕಟ್ಟಡ, ಕಾಲೇಜು ಕಟ್ಟಡ, ಆಸ್ಪತ್ರೆಗಳು, ರಸ್ತೆಗಳು, ಈ ರೀತಿ ಪಟ್ಟಿ ಮಾಡಿ
ಫಸ್ಟ್ ಮೊದಲನೇ ಬಾರಿಗೆ 2004ರಲ್ಲಿ ಧರ್ಮ್ ಸಿಂಗ್ 1 ಕೋಟಿ ಕೊಡಿದ್ರು. ನಾವು ಚೀಲೂರು ಅಂತೀವಿ ಅಷ್ಟೇ, ಉದಾಹರಣೆ ಎಲ್ಲ ಕ್ಷೇತ್ರದಲ್ಲಿ ಧರ್ಮ್ ಸಿಂಗ್ 1 ಕೋಟಿ ಕೊಟ್ಟರು ಅಂತ ಹೇಳಿ ನಾವು ಶಂಕುಸ್ಥಾಪನೆ ಮಾಡಿದ್ವಿ. ಅದೇ ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಆದ್ಮೇಲೆ ನಾವು ಪತ್ರ ತಗೊಂಡೋದ್ರಿ ಎಲ್ಲರಿಗೂ. ಏನು ಬರೀ ಮಾತಿಗೆ 50 ಕೋಟಿ 100 ಕೋಟಿ ಪತ್ರ ತಂದಿರಿ, ಎಲ್ಲರಿಗೂ ತರ್ಬೇಕಂತ ಹೇಳಿದ್ರು. ಸರ್ ನೀವು ಕಾಮಧೇನು ಕಲ್ಪವೃಕ್ಷ ಸರ್, ನೀವು ಕೊಡೋ ಕಡೆಯಿದ್ದೀರಿ, ನಾವು ಮನೆ ಕಡೆಯಿದ್ದೀವಿ. ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕಂತ ಹೇಳಿ ನಮ್ಮ ದಾವಣಗೆರೆ ಜಿಲ್ಲೆ ಹೊನ್ನಾಳಿ, ಚನ್ನಗಿರಿ, ಜಗಳೂರು, ಮಾಯಕೊಂಡ, ದಾವಣಗೆರೆ, ಉತ್ತರ, ದಕ್ಷಿಣ, ಹರಿಯಾಣ, ಹರಪಳ್ಳಿ ಎಲ್ಲ ಕ್ಷೇತ್ರಗಳಿಗೆ ಅನುದಾನ ಕೊಟ್ಟಂತ ಮಹಾನ್ ನಾಯಕರ ಅಭಿನಯೋತ್ಸವ ಕಾರ್ಯಕ್ರಮವನ್ನ ಇವತ್ತು ನಾವು ಮಾಡ್ತಾ ಇದೀವಿ. ಈಗಾಗಲೇ ದಾವಣಗೆರೆ ಜಿಲ್ಲೆಯಲ್ಲಿ ಹೊನ್ನಾಳಿ, ಚನ್ನಗಿರಿ, ಮಾಯಕೊಂಡ, ಜಗಳೂರು, ದಾವಣಗೆರೆ ಉತ್ತರ ಮತ್ತು ಹರಪಳ್ಳಿ, ಕರ್ನಾಟಕ ಅವರು ನಮ್ಮ ವ್ಯಾಪ್ತಿ ಸೇರುತ್ತೆ. ಅವರು ಸಹ 2,000 ಜನ ನಾವು ಸೇರಿಸ್ತೀವಿ ಅಂತ ಹೇಳಿ ಬರಬೇಕಾದ ಆರೋಗ್ಯ ಸರಿ ಇಲ್ಲ, ಅಲ್ಲಿ ಸರಿಯಾಗಿದೆ. ಹರಿಯಾಣದಲ್ಲಿ ನಮ್ಮ ಮುಖಂಡರು ಅದರಲ್ಲಿ ಅವರು ಹರಿಯಾಣದ ಎಲ್ಲ ಮುಖಂಡರು, ದಾವಣಗೆರೆ ದಕ್ಷಿಣದಲ್ಲಿ ಶ್ರೀನಿವಾಸ ದೊರೆ, ಇವತ್ತು ಯಶವಂತರಾವ್ ಅನಿವಾರ್ಯವಾಗಿ ನಾನು ಬೆಳಗಾವಿ ಹೋಗ್ತಿದ್ದರು, ಇಲ್ಲಿ ಶಿವಕುಮಾರ್ ಅವರೇ ಮತ್ತು ಜಯಕುಮಾರ್, ಅಜಯ್ ಕುಮಾರ್ ಅವರೇ, ಇನ್ನು ದಾವಣಗೆರೆ ದಕ್ಷಿಣ ಮುಖಂಡರುಗಳು ಎಲ್ಲರಲ್ಲಿ ಯುವ ಮುಖಂಡರುಗಳು. ನಾನು ವಿನಂತಿ ಮಾಡ್ತೀನಿ, ಈ ಕಾರ್ಯಕ್ರಮ ಇದು ಯಾವುದೇ ಗುಂಪಿನ ಕಾರ್ಯಕ್ರಮ ಅಲ್ಲ. ನಾವು ಎಲ್ಲರಿಗೂ ಕರೆ ಮಾಡಿದ್ವಿ, ನಾವು ಎಲ್ಲರಿಗೂ ಕರೆ ಮಾಡಿ ಮಾನವ ಪಾಲಿಕೆ ಸದಸ್ಯರು ಚಿತ್ರದುರ್ಗ ಬಹಳ ಚೆನ್ನಾಗಿ ಹೋಗಿದ್ವಿ, ಎಲ್ಲ ಮುಖಂಡರಿಗೆ ಕರೆ ಮಾಡಿ ಇಲ್ಲಿ ಸಣ್ಣ ವ್ಯತ್ಯಾಸ ಲೋಪ ಆದ್ರೆ ಇದು ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳಿ ನಾನು ಯಾವುದೇ ಮನಸ್ಸಿನಲ್ಲಿ ಕಲ್ಮಶ ಇಟ್ಕೊಳ್ಳದೆ ಎಲ್ಲರಿಗೂ ಕರೆ ಮಾಡಿ ಬಹಳ ದೊಡ್ಡ ಸಂಖ್ಯೆ ಸೇರ್ಬೇಕಂತ ಹೇಳಿದ್ವಿ. ಎಲ್ಲ ಕ್ಷೇತ್ರದಿಂದ ಹೊನ್ನಾಳಿಯಿಂದಲೂ ಬಹಳ ಜನ ಬಂದರೆ, ಎಲ್ಲ ಕ್ಷೇತ್ರ ಬಂದರೆ, ಬರೀ ಹೊನ್ನಾಳಿನೇ ಬಂದರೆ ಅಪರಾಧ ಬೇಕಾದ್ರೆ ಬಹಳ ಜನ ಕಾರಣ 5 ಜನ ಬರ್ಬೇಕಂತ ಹೊನ್ನಾಳಿಯಿಂದ. ಅದೇ ರೀತಿ ಇಡೀ ಜಿಲ್ಲೆಯಾದ್ಯಂತ ಬಂದರೆ ಕೇವಲ ಹೊನ್ನಾಳಿ ಅಂತ ಹೇಳಿ ತಪ್ಪಾಗುತ್ತೆ. ಇಡೀ ಜಿಲ್ಲೆಯಾದ್ಯಂತ ಲೋಕಸಭೆಗೆ ಏನು ದಾವಣಗೆರೆ ಜಿಲ್ಲೆಯಿಂದ ಎಲ್ಲ ಮುಖಂಡರು ನಮ್ಮ ರಾಜಕೀಯ ಸಣ್ಣ ಪುಟ್ಟ ವ್ಯತ್ಯಾಸ ಇರಬಹುದು, ಅವೆಲ್ಲವನ್ನು ಬದಿಗೊತ್ತಿ ಇದು ಯಡಿಯೂರಪ್ಪನ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ 1 ಲಕ್ಷ ಜನ, ಇನ್ನು ಬಹಳ ಜನ ಊಟ ಮಾಡ್ತಾರೆ ಮುಖಂಡರುಗಳೆಲ್ಲ. ಯಡಿಯೂರಪ್ಪ ಮಲ್ಲಿಕಾರ್ಜುನ್ ನಮ್ಮ ಹಿರಿಯರಾದರೆ, ನಮ್ಮ ರವೀಂದ್ರ ಶ್ರೀರಾಜನ್ ಬರ್ತಾರೆ, ನಮ್ಮೆಲ್ಲ ಮುಖಂಡ ಅವರಿಗೆ ಬಸವನಾಯ್ಕರೆ ಮಾತಾಡೋ ಅವಕಾಶ ಸಿಕ್ಕಿಲ್ಲ, ಶಿವಕುಮಾರ್ ಶ್ರೀನಿವಾಸ ಸಿಕ್ಕಿಲ್ಲ, ರಾಜೀವ್ ಜಯಕ್ಕೆ ಸಿಕ್ಕಿಲ್ಲ ಅವಕಾಶ. ಇಲ್ಲಿ ಜಯಕರೆ ನೀವು ನಮ್ಮ ಸಹೋದರಿ, ನಾವು ವಿನಂತಿ ಮಾಡ್ತೀವಿ, ಭಾಷಣದಿಂದ ಹೊಟ್ಟೆ ತುಂಬಲ್ಲ, ಜನರನ್ನ ಸೇರಿಸುವುದು. ಕೇವಲ ನಾವು ಇಲ್ಲಿ ರಾಗಣ್ಣ ಹೇಳಿಲ್ಲ, ಎಲ್ಲರೂ ಯಡಿಯೂರಪ್ಪ ಬಗ್ಗೆ ಅಭಿಮಾನ ಇದೆ. ಚಿತ್ರದಲ್ಲಿ ಬಂದವರು ಹೊನ್ನಾಳಿ ಬಿಡ, ಬಿಡ ಹೊನ್ನಾಳಿ ಅಂತ ಹೇಳಿ ನಾವು ಜನ ಕರ್ಕೊಂಡ್ ಬರ್ತೇವೆ ಅಂತ ಹೇಳಿ ಸುಳ್ಳು ಹೇಳಿದೆ. ರಾಗಣ್ಣ ಹೇಳಿಲ್ಲ, ಹಾಲ ಕರ್ಮದೊಳಗೆ ನೀರಾಗುತ್ತೆ, ನಾವು ಯಾರು ನೀರಲ್ಲ, ಹಾಲಲ್ಲಿ ಹಾಕ್ಬೇಕು. ನಾವು 1 ಲಕ್ಷ ಜನ ವೇದಿಕೆ ಮೇಲಿಂದ ಎಲ್ಲ ಹೇಳ್ಬೋದಾ? ರಮಣ ನಮ್ಮೆಲ್ಲ ಆಶೀರ್ವಾದ ಇದೆ. ಜನರಿಗೆ ವೀರೇಶ್ವರ ಅವರಿವರಿಗೆ ಜಗದೀಶರು ಜಗನ ಇಲ್ಲಿ ನಮ್ಮಲ್ಲಿ ಯಾವುದೇ ಸತೀಶನ ಹಿಂದೂ ಲೋಕ ನಾಯಕರು ಕುಬೇರಪ್ಪರೇ ಅದಕ್ಕೆ ಹೊನ್ನಾಳಿ ಮಂಡಲ ಅಧ್ಯಕ್ಷ ನಾಗರಾಜ್ ಎಲ್ಲ ಬಂದ್ರಿ ಅವರವರೇ ಪ್ರೇಮಣ ನೀವೇ ಸಾಹಿತಿಗಳು ಎಲ್ಲ ಮುಖಂಡರಿದ್ದೀರಿ. ನಾವೇ 1 ಲಕ್ಷ ಜನ ಸಂಕಲ್ಪ ಮಾಡಬೇಕು. ಮೂಲೆ ಹೊನ್ನಾಳಿ ಇಲ್ಲಿ ಹೊನ್ನಾಳಿಯಲ್ಲೇ ಇಲ್ಲ, ಇದು ದಾವಣಗೆರೆ ಜಿಲ್ಲೆಯಿಂದ 1 ಲಕ್ಷ ಮಾಡಿಸಬಹುದಾ? ವೇದಿಕೆ ಮೇಲೆ ಎಲ್ಲರೂ ಎತ್ತಬೇಕು, ಎರಡು ಕೈ ಎತ್ತಿ 1 ಲಕ್ಷ ಜನ ದಾವಣಗೆರೆ ಜಿಲ್ಲೆಯಿಂದ ಚೇರುಗಳ ಹೋಗ್ತಾರೆ, ಹೆಚ್ಚೇನು ಹೋಗ್ತಾರ ಹಂಗೆ ಸಾವಿರೋಪಾದಿ ದಾವಣಗೆರೆ ಜಿಲ್ಲೆಯಿಂದ 1 ಲಕ್ಷ ಜನ 3 ಲಕ್ಷ ನೀವು 1 ಲಕ್ಷ ಜನ ಇಲ್ಲಿಂದ ಹೊರಡಿಸ್ಬೇಕಂತ ಹೇಳಿ ವಿನಂತಿನ ನಾನು ಮಾಡ್ತೀನಿ. ಹೊನ್ನಾಳಿ ಮುಖಂಡರುಗಳ ಮಂಡಲ ಅಧ್ಯಕ್ಷರೇ ಎಲ್ಲರಲ್ಲಿ ಎಲ್ಲರೂ ಮಂದಿ 10,000 ಜನ ಮೊನ್ನೆ ಗುರುಮಂದಿರ 506 ಜನ ಮುಖಂಡರು ಸೇರಿದ್ವಿ. ಹೊನ್ನಾಳಿ ಮುಂದೆ ಕ್ರಮಶಃ ಹೇಳ್ತೀನಿ, ರಮೇಶ ಬಹಳ ಜನ ಮುಂದೆ ತಿರುಗಿದ್ದೀನಿ ಮಾಡ್ತೀವಿ, ನಮ್ಮ ಬಾಬು ಮಹೇಶ್ ಬಹಳ ಜನ ನಿಮ್ಮೆಲ್ಲ ಕೊನೆ ಮೇಲೆ ನಟರಾಜ ಎಲ್ಲರೂ ಅವರೇ 1 ತಾರೀಕಿಗೆ ಸೇರೋದು. ಇದು ಜಿಲ್ಲೆ ಕಾರ್ಯಕ್ರಮ. ಹೊನ್ನಾಳಿ
ಇದೆಲ್ಲ ಹೆಸರು ಕರೆದಿದ್ದೆ. 1,000 10,000 ಜನ ಮೊನ್ನೆ ಸೇರ್ತೀವಿ ಅಂತ ಹೇಳಿದ್ವಿ. 10,000 ಜನ ಮಾಡ್ಬೋದೇನಪ್ಪ? ನಾನೆಲ್ಲ ನೀವು ತಿಮ್ಮಪ್ಪ ನಾರಾಜು ಒಳ್ಳೆ ಬಂದೆ ಅಣ್ಣ ಮಲ್ಲಿಕಾರ್ಜುನ ನಾವು ಒಂದಡಿ ಮತ್ತು ನ್ಯಾಮತಿ ಬೇರೆ ಆಗಿರಲ್ಲ. ಮಲತಾಯಿ ಮಕ್ಕಳಲ್ಲ, ಒಂದೇ ತಾಯಿ ಮಕ್ಕಳು. ಅಬ್ಬುಜಿ ಒಂದಾಡಿ ಒಂದಾಡಿ ಮಂಡಲ 10,000 ಜನ ಮಾತುಕೊಡಿದ್ರಿ ನನ್ನಿಂದ. ಈಗಾಗಲೇ 71 ಖಾಸಗಿ ಬಸ್ಗಳು, ಸ್ವಲ್ಪ ನೀವು ನಾವು ಗಣನೆ ಮಾಡಿ ಬಿಡಿಸಿದ್ದೀವಿ. 71 ಖಾಸಗಿ ಬಸ್ಗಳು, 45 ಶಾಲಾ ಬಸ್ಗಳು, 45 ಶಾಲೆ ಬಸ್ ಮತ್ತು ಸರ್ಕಾರಿ ಬಸ್ಸು 25 ಬಸ್, 136 ಬಸ್. ನಾನು ಪ್ರಾಮಾಣಿಕ ನಿನ್ನೆ ಬೆಳಗ್ಗೆ ಅದೇ ಕೂಡ ಹುಡ್ಕೊಟ್ಕೊಂಡೆ. ಕುಂಜರಿಯ ಸಮಾನ ಬೋರಿ ಸಮಾನ ಕಾರ್ಯಕ್ರಮ ಬರಕ್ಕಾಗಿಲ್ಲ. 136 ಬಸ್ ಆಗಿದೆ ಈಗಾಗಲೇ. ಇನ್ನೂ 15-20 ನಮ್ಮ ಬಹಳ ಜನ ಮುಖಂಡರು ಬಂದರೆ ಎಲ್ಲರೂ ಕಾರ್ ಮಾಡಿದವರು. ಅಡಿಕೆ ತೋಟ ಎಲ್ಲರೂ ಆರಾಮದಾರೆ. ಸುಮಾರು ಒಂದು 500 ಕಾರ್ ಬಂದ್ರೆ ನಿನ್ನೆ ನಾನೇ 150-200 ಕಾರಿಗೆ ಒಂದು ಬರಕ್ಕೆ ಹೇಳಿದ್ವಿ. 500 ಕಾರು ನೀವು ಹೇಳ್ತೀರಿಲ್ಲ ಅಂತ ಹೇಳಲ್ಲ, ಸುಳ್ಳು ಹೇಳಲ್ಲ. ಏನು ಬೇಕಾ ಹೇಳ್ಬೋದ ಮಧುಗುಣ ಹೇಳಿ ಪ್ರಕಾಶ. 10,000 ಇನ್ನು ಬಹಳ ಜನ ಊಟ ಮಾಡಿದ್ರೆ 10,000 ಜನ ಮಾಡ್ಬೋದಪ್ಪ ಒಳ್ಳೆಯಿಂದ. ಸುಳ್ಳಾಗಲ್ಲ, ಹಾಳಾಗ್ಬೋದು, ನೀರಾಗಬೇಕು. 10,000 ಜನ ಒಳ್ಳೆಯಿಂದ ಒಂದೊಂದು ಸಿದ್ಧತೆ ಮಾಡೋಣ ಅಂತ ವಿನಂತಿ ಮಾಡ್ತೀನಿ. ಇದ್ರ ಜೊತೆಗೆ ಮಲ್ಲಿಕಾರ್ಜುನ್ ಸ್ವಲ್ಪ ರಾಯಗಳಿಗೆ ಬೇರೆ ರಾಯಗಳ ಕಾರ್ಯಕ್ರಮ ಅಲ್ಲ, ಇದು ನಮ್ಮೆಲ್ಲರ ಕಾರ್ಯಕ್ರಮ. ಆಯ್ತು, ಶ್ರೀರಾಮರು ಒಳಗೊಂಡಂತೆ, ಗೋವಿಂದರಾಜ್ ಒಳಗೊಂಡಂತೆ ಎಲ್ಲರೂ ಪ್ರಚಾರ ಕಾರ್ಯಕರ್ತರು ಸುಡು ಬಿಸಿಲಲ್ಲಿ ಕೆಲಸ ಮಾಡಿ ಶ್ರೀನಿವಾಸರವರು 4ನೇ ತಾರೀಕಿಗೆ ಶಾಸಕ ಆಗ್ತಾರೆ ವಿಶ್ವಾಸ ನಮ್ಮೆಲ್ಲರಿಗಿದೆ. ಅದು ಒಂದು ದೊಡ್ಡ ಶಕ್ತಿ ಆಗುತ್ತೆ. ಅದಕ್ಕೋಸ್ಕರ ಚುನಾವಣೆಯಲ್ಲೇ ಕೆಲಸ ಮಾಡಿ ಒಟ್ಟಾಗಿ ಮುಂದಾಗಿ ಶ್ರೀನಿವಾಸ ಆಯ್ಕೆ ಆಗ್ತಾ ವಿಶ್ವಾಸ ಇದೆ. ಇನ್ನ ವಿಧಾನ ಪರಿಷತ್ ಚುನಾವಣಾ ಬರ್ತಾರೆ ಸುರೇಶ್ ಅಣ್ಣ ಅಂಗದಾದ ಸುಗ್ಗಿಗಳು ಎಲ್ಲ ಸುರೇಶ್ ಅಣ್ಣ ಹೋದ ಕಾರಣ ನಿನ್ ಚುನಾವಣೆ ಇದೆ. ನೆಕ್ಸ್ಟ್ ನೀನೇ ಮದುಮಗ 12 ಚನ್ನಗಿರಿ ಶಿವಮೊಗ್ಗ ಸೇರ್ತೀವಿ. ಆದ್ರೆ ದಾವಣಗೆರೆ ಜಿಲ್ಲೆ ಎಲ್ಲರೂ ಸೇರಿ ಸುರೇಶ್ ಅಣ್ಣ ಕೋಲಾರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ತುಮಕೂರು ಒಳಗೊಂಡಂತೆ ಬಹಳ ದೊಡ್ಡ ಕ್ಷೇತ್ರ. ಬೇಕೆ ಬರ್ತಕ್ಕಂಥವ್ರು ಮುಂದಿರ್ತಕ್ಕಂಥವ್ರು ಸುರೇಶ್ ಅಣ್ಣನ ವಿಧಾನ ಪರಿಷತ್ಗೆ ನಾವೆಲ್ಲರೂ ಕೆಲಸವನ್ನು ಮಾಡೋಣ ಅಂತೇಳಿ ವಿನಂತಿ ಮಾಡಿ ಕೊನೆಯದಾಗಿ ಒಂದು ಮಾತಾಡ್ತೀನಿ. ಕೊನೆಯದಾಗಿ ಎಲ್ಲ ಕ್ಷೇತ್ರಗಳು ಸೇರಬೇಕು. ರಾಘಣ್ಣ ಸಲಹೆ ಕೊಡ್ತಾರೆ. ಎಲ್ಲರೂ ಊಟ ಮಾಡಿ, ಊಟ ಪಲಾವ್ ಇದೆ, ಸ್ವೀಟ್ ಇದೆ, ಮೊಸರನ್ನ ಇದೆ. ಈ ಒಂದು ಕಾರ್ಯಕ್ರಮ ನಮ್ಮ ಕನ್ಯಾ ಮಾಡ್ತಾರೆ, ಸುಳ್ಳು ಹೇಳ್ಬಾರ್ದು. ಬಹಳ ಕೆಲಸ ಮಾಡಿದ್ದ ಅವನೇನೋ ಅವ್ರ ಸಹೋದರ ಸಾವಾಗಿದ್ದ ಹೋಗಿದ್ದಾನೆ. ರಾತ್ರಿ ಫೋನ್ ಮಾಡಿ, ಬೆಳಿಗ್ಗೆ ಫೋನ್ ಮಾಡಿ, ಕಡ್ಲೆ ಮಾಡು, ವಿಡಿಯೋ ಕಾಲ್ ಮಾಡಿ ತೋರಿಸ್ತಿದ್ವಿ. ಇವತ್ತು ಪಾಪ ತುರ್ತಾಗಿ ಬಂದಿದೆ. ಅವರು ಬಹಳಷ್ಟು ಕರೆ ಮಾಡಿದ್ದಾರೆ. ಎಲ್ಲ ಮುಖಂಡರು ಒಳಗೊಂಡಂತೆ ಎಲ್ಲರೂ ಕರೆ ಮಾಡಿದ್ದೀನಿ. ಇದ್ರ ಜೊತೆಗೆ ವಿಜಯಣ್ಣ ಈ ರಾಜ್ಯದ ಉದಯೋನ್ಮುಖ ಯುವಕ. ಕೆಲವರು ಟೀಕೆ ಮಾಡ್ತಾರೆ ವಿಜಯೇಂದ್ರ ಈ ರಾಜ್ಯದಲ್ಲಿ ಯಡಿಯೂರಪ್ಪನ ಮಗ ಅಲ್ಲ, ಒಬ್ಬ ಯುವಕ. ಪಕ್ಷದ ಪದಾಧಿಕಾರಿಯಾಗಿ, ರಾಜ್ಯದ ಅಧ್ಯಕ್ಷರಾಗಿ ಅವರು ಇವತ್ತು ಭ್ರಷ್ಟಾಚಾರ ವಿರುದ್ಧ, ಸರ್ಕಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೂ ನಾವು ಶಕ್ತಿಯನ್ನು ತುಂಬಬೇಕು. ನನಗಂತೂ ಆಸೆ ಇದೆ, ಈ ನಾಡಿನ ಪ್ರತಿಯೊಬ್ಬ ಕಾರ್ಯಕರ್ತರ ಆಸೆ ಇದೆ. ಯಡಿಯೂರಪ್ಪನವರ ಸ್ಥಾನವನ್ನ ವಿಜಯೇಂದ್ರ ತುಂಬಬೇಕಂತೇಳಿ ಈ ನಾಡಿನ ಎಲ್ಲವರು ಬಯಸಿದ್ದಾರೆ. ವಿಜಯೇಂದ್ರ ಹೌದ್ರಪ್ಪ, 2 ಜನ ಇದ್ದೇನೆ, ಭವಿಷ್ಯದ ನಾಯಕ ಇದ್ದಾರೆ. ಹಾಗಾಗಿ ವಿಜಯೇಂದ್ರ ಬಗ್ಗೆ ಒಳ್ಳೆಯದಾಗಲಿ. ಇದು ಯಡಿಯೂರಪ್ಪನ ಕಾರ್ಯಕ್ರಮ ಅಲ್ಲ, ರಾಘಣ್ಣನ ಕಾರ್ಯಕ್ರಮ ಅಲ್ಲ, ವಿಜಯೇಂದ್ರನ ಕಾರ್ಯಕ್ರಮ ಅಲ್ಲ, ನಮ್ಮ ಮನೆಯ ಕಾರ್ಯಕ್ರಮ, ನಮ್ಮ ಅಭಿಮಾನೋತ್ಸವ ಹಬ್ಬದ ರೀತಿ ಆಗಬೇಕು. ಆಂಜನೇಯ ಜಾತ್ರೆ ನೋಡುವ ಆಂಜನೇಯ ಮುಂದಿನ ವಾರ ಆಂಜನೇಯನವರ ಭೀಮನ ಫಲ ಇದೆ ಆಂಜನೇಯಗೆ. ಅದೇ ರೀತಿ
ದೊಡ್ಡ ಶಕ್ತಿಯನ್ನ ತುಂಬೋಣ. ಯಡಿಯೂರಪ್ಪರನ್ನ ಅವ್ರನ್ನ ಕಣ್ತುಂಬ ನೋಡಬೇಕು. ಅವರ ಒಂದು ಅಭಿಮಾನೋತ್ಸವನ ನಾವು ನೀವೆಲ್ಲ ನೋಡೋಣ ಅಂತ ವಿನಂತಿ ಮಾಡಿ, ಯಡಿಯೂರಪ್ಪರ ಹೇಗೆ ಶ್ರೀಗಳು ಪುರ ಪ್ರವೇಶ ಮಾಡ್ತಾರೆ, ಎಲ್ಲ ಮುಖಂಡರು ಪುರ ಪ್ರವೇಶ ಮಾಡ್ಬೇಕಂತ ಹೇಳಿ ಎಲ್ಲ ಮುಖಂಡರು ತೀರ್ಮಾನ ಮಾಡಿದ್ರೆ 8ನೇ ತಾರೀಕು 4 ಗಂಟೆಗಿದೆ. ಎಷ್ಟು ಅಣ್ಣ, ನಾವು ಇಂಡಿಯನ್ ಟೈಮು ಕರೆಕ್ಟಿಗೆ ಮೊದಲು 10:30 ಅಂತ ಹೇಳಿದ್ವಿ. 11 ಹಾಗಾಗಿ 4 ಗಂಟೆಗೆ ನಮ್ಮ ಯಾರು ಕಾರುಗಳಿವೆ, ಹೇಗೆ ಮಠಾಧೀಶರು ಅವ್ರಿಗೆ ಪ್ರತಿಯೊಂದು ಸ್ವಾಗತ ವೈದ್ಯರು ಹೋಗಿದ್ದಾರೆ. ನಮ್ಮ ಸ್ವಂತ ಖರ್ಚಿನಿಂದ ಪ್ರತಿಯೊಬ್ಬರು ಕಾರುಗಳಲ್ಲಿ ನಾವು ಹಿಂಗೆ 5 ಜನ ಬರ್ಬೇಕಂತ ಹೇಳಿದ್ವಿ. ಕೆಲವರು ಕಾರು ಒಂದೇ ಕಾಲದಲ್ಲಿ 5 ಜನ ಬಂದ್ಬಿಡ್ತಾರೆ. ಇರ್ಲಿ, ನಾಳೆ ಯಡಿಯೂರಪ್ಪ ಪುರ ಪ್ರವೇಶ ಆಗುತ್ತೆ ಚಿತ್ರದುರ್ಗದಲ್ಲಿ 4 ಗಂಟೆಗೆ. ಯಡಿಯೂರಪ್ಪ 5 ಗಂಟೆಗೆ ಬರ್ತಾರೆ. 4 ಗಂಟೆಗೆ ಎಲ್ಲರೂ ಭರ್ಜರಿ ತಿಳಿಸಬೇಕು. ಅವತ್ತು ದೊಡ್ಡ ಸಂಖ್ಯೆಯಲ್ಲಿ ಯಡಿಯೂರಪ್ಪನ ನಮ್ಮ ಏನು ನಾವೆಲ್ಲ ದಾವಣಗೆರೆ ಸಾಧ್ಯ ಸುಮಂತ ಬಂದ್ಬಿಟ್ಟಿವಿ ಹೊನ್ನಾಳಿಯರು, ಇನ್ನೂರ ಎಲ್ಲರೂ ಜೇಕ ದೊಡ್ಡ ಸಂಖ್ಯೆಯಲ್ಲಿ ಕರ್ಕೊಂಡು ಶಿವಕುಮಾರ್, ಶ್ರೀನಿವಾಸ್, ಚಂದ್ರನ್. ಅಲ್ಲ, 8ನೇ ತಾರೀಕು ಶುಕ್ರವಾರ, ಶುಭ ಶುಕ್ರವಾರ 4 ಗಂಟೆಗೆ ಚಿತ್ರದುರ್ಗಕ್ಕೆ ನಮ್ಮ ಸ್ವಂತ ವಾಹನಗಳಲ್ಲಿ ಚಿತ್ರದುರ್ಗಕ್ಕೆ ತೆರಳೋಣ. ಯಡಿಯೂರಪ್ಪ ಸ್ವಾಗತ ಮಾಡೋಣ. 9ನೇ ತಾರೀಕು ಮಾಡಿನ ಮಠಾಧೀಶರು, ಅರವಿಂದ ಶರಣಮೂರ್ತಿಗಳು ಅವರಿವರೆಲ್ಲದೆ ಸಾಮಾಜಿಕ ನ್ಯಾಯ ಕೊಟ್ಟರು ಯಡಿಯೂರಪ್ಪರು. ಎಲ್ಲ ವರ್ಗದ ಮಠಾಧೀಶರು ಅಭಿಮಾನ ಪೂರ್ವಕವಾಗಿ ಯಡಿಯೂರಪ್ಪನವರಿಗೆ ಆಶೀರ್ವಾದ ಮಾಡಿಕೊಡ್ತಾರೆ. ಇದು ಮುಂಬರುವ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ವಿಧಾನಸಭೆ ಚುನಾವಣೆಗೆ ದಿಕ್ಸೂಚಿ ಆಗಿದೆ. ದೊಡ್ಡ ಸಂಖ್ಯೆ ನಾವು ನೀವು ಒಟ್ಟಾಗಿ ಹೋಗೋಣ, ನಾವೆಲ್ಲರೂ ಹಾರಾಗೋಣ, ನೀರಾಗೋಣ ಅಂತ ವಿನಂತಿ ಮಾಡಿ ಈ ಶುಭ ಸಂದರ್ಭದಲ್ಲಿ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಭಾರತ್